ನೋಡು ಅದೇ ಆ ಹೊಂಡ. ಇದೇನೋ ನೋಡಕ್ಕೆ ತುಂಬಾ ಚಿಕ್ಕದಾಗಿದೆ. ಆದ್ರೂ ಮಗುನ ಕಾಪಾಡಬೇಕಂದ್ರೆ ನಾನು ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳೇಬೇಕು. ಹಂಗಂತ ಹೇಳಿ ಮಿಂಕು ಪಕ್ಷಿ ಏನು ಯೋಚನೆ ಮಾಡದೆ ಬೇಗ ಹಳ್ಳದೊಳಗಡೆ ಇಳಿದು ಬಿಡುತ್ತೆ. ಆ ಹಳ್ಳದೊಳಗಡೆ ಹೋಗ್ತಾ ಇದೆ. ಅದು ಒಳಗಡೆ ಹೋಗಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದು ಯಾವಾಗ ಆಚೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಮಿಂಕು ಹಕ್ಕಿ, ನಿಂಗೇನು ಆಗಿಲ್ಲ ತಾನೆ? ನಿಂಗೆ ಚಿಂಕು ಸಿಗ್ತಾ ಇಲ್ವಾ? ಗ್ರೀನ್ಲ್ಯಾಂಡ್ ಕಾಡಲ್ಲಿ ಮಿಂಕಿ ಪಕ್ಷಿ ಅಂದ್ರೆ ಕಾಡಲ್ಲಿರುವ ಎಲ್ಲರಿಗೂ ತುಂಬಾನೇ ಇಷ್ಟ. ಯಾಕಂದ್ರೆ ಪೂರ್ತಿ ಕಾಡಲ್ಲಿ ಅವಳ ತರ ಯಾರೂ ಇಲ್ಲ. ಒಂದಿನ ಮಿಂಕಿ ಪಕ್ಷಿ ಅದರ ಗೂಡ್ ಹತ್ರ ಕುತ್ಕೊಂಡು ಇರತ್ತೆ. ಆಗ ಅಲ್ಲಿಗೆ ಪಾರಿವಾಳ ಬರುತ್ತೆ. ಮಿಂಕಿ ಅಕ್ಕ, ನನಗೆ ನಿನ್ನ ಸಹಾಯ ಬೇಕಿದೆ. ನನ್ನ ಮಗು ಚಿಂಕು ಹಾರೋದಕ್ಕೂ ಬರೋದಿಲ್ಲ. ಆಟಾಡ್ತಾ ಹೊಂಡದಲ್ಲಿ ಬಿದ್ದೋಗ್ಬಿಡ್ತು. ಆ ಹೊಂಡ ತುಂಬ ಆಳವಾಗಿದೆ. ಆದರೆ ಅದರ ದ್ವಾರ ಎಷ್ಟು ಚಿಕ್ಕಿದೆ ಅಂದರೆ ನಾನು ಕೂಡ ಇಳಿಯೋಕ್ಕಾಗಲ್ಲ. ನನಗೇನು ಅನಿಸ್ತಾ ಇದೆ ಅಂದರೆ ನಿನ್ನಿಂದ ಆ ಒಳಗಡೆ ಹೋಗೋಕ್ಕಾಗತ್ತೆ. ಚಿಂಕುನೇ ಹೇಗಾದರೂ ಹೊರಗಡೆ ತಗೋ ಬಾ. ಸರಿ, ಯಾಕೆ ತಡ ಮಾಡ್ತಿದ್ಯಾ ಈಗ? ಸರಿ ಬಾ, ಈಗ್ಲೇ ಹೋಗೋಣ. ಮಿಂಕಿ ಪಕ್ಷಿ ಸೋನು ಪಾರಿವಾಳದ ಜೊತೆ ಹೋಗುತ್ತೆ. ಆಮೇಲೆ ಒಂದು ಜಾಗಕ್ಕೆ ಹೋಗಿ ಸೇರ್ತಾರೆ. ಒಂದು ಜಾಗದಲ್ಲಿ ಒಂದು ಹಳ್ಳ ಅವರಿಗೆ ಕಾಣಿಸುತ್ತೆ. ಅದೇ ಜಾಗದಲ್ಲಿ ಇನ್ನೂ ಬೇರೆ ಪಕ್ಷಿಗಳು ಕುಂತಿರ್ತವೆ. ಅರೆ ಮಿಂಕು, ನೀ ಬಂದ್ಬಿಟ್ಟಿಯಾ? ನೋಡು ಅದೇ ಆ ಹೊಂಡ. ಇದರಲ್ಲಿ ಸೋನು ಪಾರಿವಾಳದ ಮಗು ಬಿದ್ದ್ಬಿಟ್ಟಿದೆ. ಇದೇನೋ ನೋಡಕ್ಕೆ ತುಂಬಾ ಚಿಕ್ಕದಾಗಿದೆ. ಆದ್ರೂ ಮಗುನ ಕಾಪಾಡಬೇಕಂದ್ರೆ ನಾನು ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳೇಬೇಕು. ಹಂಗಂತ ಹೇಳಿ ಮಿಂಕು ಪಕ್ಷಿ ಏನು ಯೋಚನೆ ಮಾಡದೆ ಬೇಗ ಹಳ್ಳದೊಳಗಡೆ ಇಳಿದು ಬಿಡುತ್ತೆ. ಆ ಹಳ್ಳದೊಳಗಡೆ ಹೋಗ್ತಾ ಇದೆ. ಅದು ಒಳಗಡೆ ಹೋಗಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದು ಯಾವಾಗ ಆಚೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಮಿಂಕು ಹಕ್ಕಿ, ನಿಂಗೇನು ಆಗಿಲ್ಲ ತಾನೆ? ನಿಂಗೆ ಚಿಂಕು ಸಿಗ್ತಾ ಇಲ್ವಾ? ಹಂಗಂತ ಕೇಳಿದ ತಕ್ಷಣ ಅದಕ್ಕೆ ಒಳಗಡೆಯಿಂದ ಏನೂ ಉತ್ತರ ಸಿಗಲ್ಲ. ಅದರಿಂದ ಎಲ್ಲಾ ಪಕ್ಷಿಗಳು ಆ ಹಳ್ಳದ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾರೆ. ಆಗ ಮಿಂಕಿ ಪಕ್ಷಿ ಆ ಹಳ್ಳದಿಂದ ಆಚೆ ಬರುತ್ತೆ. ಹಾಗೆ ಎಲ್ಲಾರು ನೋಡತ್ತೆ, ಚಿಂಕಿನ ಅದು ಅದರ ಕಾಲಲ್ಲಿ ಎತ್ಕೊಂಡ್ ಬರ್ತಿರುತ್ತೆ. ಅರೆ ವಾ, ಮಿಂಕು ಮತ್ತೆ ತನ್ನ ಜೀವನ ಒತ್ತೆ ಇಟ್ಟು ನನ್ನ ಮಗುವನ್ನ ಕಾಪಾಡ್ಬಿಡ್ತು. ತುಂಬಾ ತುಂಬಾ ಧನ್ಯವಾದ. ನನಗೆ ಈ ರೀತಿ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಇದೇ ತರ ಮಿಂಕಿ ಪಕ್ಷಿ ಯಾವಾಗ್ಲೂ ಎಲ್ಲ ಜಂತುಗಳಿಗೂ ಸಹಾಯ ಮಾಡ್ತಿತ್ತು. ಆದ್ರೆ ಒಂದಿನ ಮಿಂಕು ಪಕ್ಷಿಗೆ ಪಾಪ ಆರೋಗ್ಯನೇ ಸರಿ ಇರೋಲ್ಲ. ಅಯ್ಯೋ, ನೋಡ್ತಾ ಇದೆ. ಅದು ಕಿರ್ಚಕ್ಕೆ ಶುರು ಮಾಡಿದ ತಕ್ಷಣ ಅಕ್ಕಪಕ್ಕದಲ್ಲಿರುವ ಬೇರೆ ಜಂತುಗಳು ಎಲ್ಲಾನು ಏನಾಯ್ತು ಅಂತ ಓಡಿ ಬಂದು ನೋಡ್ತವೆ. ಅರೆ ಮಿಂಕು ಹಕ್ಕಿ, ನಿಂಗೆ ಏನಾಯ್ತು? ನನಗೆ ಹೊಟ್ಟೆ ತುಂಬಾ ನೋವ್ತಾ ಇದೆ, ತುಂಬಾ ಜಾಸ್ತಿ. ಸರಿ, ನೀ ಚಿಂತೆ ಮಾಡ್ಬೇಡ. ನಾ ಈಗಲೇ ಡಾಕ್ಟರ್ ಮಂಗನ ಕರ್ಕೊಂಡ್ಬರ್ತೀನಿ. ಸ್ವಲ್ಪ ತಲೆ ಸೋನು ಪಾರಿವಾಳ ಹೋಗಿ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ. ಅರೆ ಮಿಂಕು ಹಕ್ಕಿ, ನಾನು ನಿಂಗೆ ಹೆಂಗ್ ಹೇಳಲಿ ಅಂತ ಅನಿಸ್ತಾ ಇಲ್ಲ. ಯಾವ ಧೈರ್ಯದಿಂದ ನಾನು ಹೇಳಲಿ? ಅರೆ ಏನಾಯ್ತು ಅಂತ ಹೇಳು. ಆ ರೀತಿ ಏನಾಯ್ತು? ಏನಕ್ಕೆ ಆ ರೀತಿ ಗಾಬರಿ ಆಗ್ತಾ ಇದೀಯಾ? ಮಿಂಕಿ ಎಲ್ರಿಗೂ ಸಹಾಯ ಮಾಡ್ತಾಳೆ. ನಾವು ಕೂಡ ಅವ್ರ ಕಷ್ಟನ ನಿಗಿಸೋದಿಕ್ಕೆ ಪೂರ್ತಿ ಶ್ರಮ ಪಡಲೇಬೇಕು. ಮಿಂಕಿ ಹೊಟ್ಟೆ ಪೂರ್ತಿಯಾಗಿ ಹಾಳಾಗ್ಬಿಟ್ಟಿದೆ. ಇವಳು ಬೇಗ ನೀಲಿ ಸೇವನ ತಿಂದಿಲ್ಲ ಅಂದ್ರೆ ಸಾಯಂಕಾಲ ಅಷ್ಟರಲ್ಲಿ ಇವಳು ಸತ್ತೋಗ್ಬಿಡ್ತಾಳೆ. ಅದನ್ ಕೇಳಿಸ್ಕೊಂಡು ಎಲ್ಲರೂ ಶಾಕ್ ಆಗ್ತಾರೆ. ಮತ್ತೆ ಮಿಂಕು ಕೂಡ ಪಾಪ ತುಂಬಾನೇ ಬೇಜಾರಾಗುತ್ತೆ. ಆ ನೀಲಿ ಸೇಬೆ ಬೇಕಂದ್ರೆ ನಾನು ಹೋಗಿ ತಗೊಂಡ್ಬರ್ತೀನಿ. ಆ ಮರ ಎಲ್ಲಿದೆ ಅಂತ ನಂಗೆ ಗೊತ್ತು. ಏನಕ್ಕೆ ರೀತಿ ಹೆದರ್ಸ್ತಾ ಇದೀಯಾ? ನಾ ಏನಕ್ಕೆ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯರ ಕಾಡಲ್ಲಿ 100 ಮರವನ್ನ ಕಡ್ದಿದ್ದಾರೆ. ಅದರಲ್ಲೊಂದು ಆ ನೀಲಿ ಸೇಬು ಮರ ಕೂಡ. ಅದರಿಂದ ಅದು ಸಿಗೋದು ಕಷ್ಟ. ಎಲ್ಲಾರ್ಗೂ ತುಂಬಾ ಬೇಜಾರಾಗತ್ತೆ. ಮತ್ತೆ ಮಿಂಕು ಪಕ್ಷಿನ ಎಲ್ಲಾರು ತುಂಬಾನೇ ಬೇಜಾರಿಂದ ನೋಡಕ್ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಚೋಟು ಮೊಳ ಅಲ್ಲಿಗೆ ಬರುತ್ತೆ. ಅಯ್ಯೋ, ಅರೆ ಚೋಟು ಮೊಳ, ನಿನ್ ಕಣ್ಣಿಗೆ ಏನಾಯ್ತು? ಬೆಳಗ್ಗೆ ಏನು ನನ್ ಕಣ್ಣೊಳಗಡೆ ಬಿದ್ಬಿಡ್ತು. ಅವಾಗಿಂದ ನನ್ ಕಣ್ಣು ತುಂಬಾನೇ ನೋವ್ತಾ ಇದೆ. ನನ್ ಕೈಲಿ ಕಣ್ಣು ಕೂಡ ತೆಗಿಯಕ್ಕಾಗ್ತಾ ಇಲ್ಲ. ನಂಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನಿನ್ ಕಣ್ಣಲ್ಲಿ ಬೆಂಕಿ ಅಲ್ಲಯ್ಯ, ಹಾಲ್ ಬಿದ್ದಿರ್ಬೇಕು. ಇವಾಗಿದನ್ನ ಹೆಂಗ್ ಸರಿ ಮಾಡೋದು? ನಂಗೆ ಗೊತ್ತಿರೋವರೆಗೂ ಕಪ್ಪು ಪರ್ವತದ ಅಡಿಯಲ್ಲಿ ಒಂದು ಪೊದೆ ಇದೆ. ಅಲ್ಲಿ ಹಸಿರು ಬಣ್ಣದ ಹೂ ಬಿಡುತ್ತೆ. ಒಂದ್ ವೇಳೆ ಆ ಗಿಡದ ರಸ ನಿನ್ನ ಕಣ್ಣಲ್ಲಿ ಬಿದ್ರೆ ನಿಂಗೆ ಚಿಕಿತ್ಸೆ ಸಿಗುತ್ತೆ. ನಿನ್ನ ಕಣ್ಣು ಕೂಡ ಸರಿಯಾಗುತ್ತೆ. ಆ ರೀತಿ ಆಗಿಲ್ಲ ಅಂದ್ರೆ ನಿನ್ನ ಕಣ್ಣಿನ ಜೊತೆನೆ ನಿನ್ನ ಕಿವಿ ಮತ್ತೆ ನಿನ್ನ ಮೆದುಳು ಕೂಡ ಖರಾಬಾಗುತ್ತೆ.
ಆದ್ರೆ ಕಪ್ಪು ಬೆಟ್ಟ ತುಂಬಾನೇ ಕತ್ತಲಾಗಿರುತ್ತೆ. ಬೆಳಗೊತ್ತಲ್ಲಿ ಕೂಡ ಅಲ್ಲಿ ಏನು ಕಾಣಿಸೋದಿಲ್ಲ. ಇವಾಗ ಅಲ್ಲಿಗೆ ಯಾರು ಹೋಗ್ತಾರೆ? ನನ್ ಕೈಲಿ ಹೋಗಕ್ಕಾಗತ್ತೆ. ಒರೇ, ನಿಂಗ್ ಬೇರೆ ಮೊದ್ಲೇ ಹುಷಾರಿಲ್ಲ. ಈ ಕೆಲ್ಸವನ್ನು ನಿನ್ನಿಂದ ಹೆಂಗ್ ಮಾಡಕ್ಕಾಗುತ್ತೆ? ಪರವಾಗಿಲ್ಲ, ನನ್ಗೆ ರಾತ್ರಿವರೆಗೂ ಸಮಯ ಇದೆ. ನಾನು ಸಾಯೋದಕ್ಕಿಂತ ಮುಂಚೆ ಚೋಟುಗೆ ನಾನೊಂದು ಹೊಸ ಜೀವನ ಕೊಟ್ಟು ಹೋಗ್ತೀನಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರುವ ಜಂತುಗಳೆಲ್ಲ ಆಳಕ್ ಶುರು ಮಾಡ್ತವೆ. ಆಮೇಲೆ ಮಿಂಕು ಪಕ್ಷಿ ಅಲ್ಲಿಂದ ಕಪ್ಪು ಬೆಟ್ಟದ ಕಡೆಗೆ ಹಾರ್ಕೊಂಡು ಹೋಗುತ್ತೆ. ಅದು 1 ಅವರ್ ಹಾರಿದ ಮೇಲೆ ಅದ್ರ ಕಣ್ಣಿಗೆ ಕಪ್ಪು ಬೆಟ್ಟ ಕಾಣಿಸ್ಕೊಳುತ್ತೆ. ಅಯ್ಯೋ ದೇವ್ರೆ, ನನ್ ಕೈಲಿ ಆಗ್ತಾ ಇಲ್ಲ, ತುಂಬಾ ನೋವ್ತಾ ಇದೆ. ದೇವ್ರೆ, ದಯವಿಟ್ಟು ನನ್ನ ಈ ಕೊನೆಯ ಒಂದು ಆಸೆಯನ್ನು ನೆರವೇರಿಸಪ್ಪ. ಆಮೇಲೆ ನಿನ್ನ ಹತ್ರ ನನ್ನ ಕರ್ಕೊಂಡು ಹೋಗು. ಹೆಂಗೋ ಧೈರ್ಯವಾಗಿ ಅದು ಆ ಕಪ್ಪು ಬೆಟ್ಟದ ಕೆಳಗಡೆ ಹಿಡಿದು ಬಿಡುತ್ತೆ. ಆಮೇಲೆ ಸುತ್ತಮುತ್ತ ನೋಡುತ್ತೆ. ಇಲ್ಲಿ ತುಂಬಾ ಬೆಟ್ಟಗಳು, ಗಿಡಗಳು, ಮರಗಳಿವೆ. ಇವಾಗ ನಾನು ಆ ಹಸಿರು ಹೂವನ್ನ ಎಲ್ಲಿ ಹುಡುಕ್ಲಿ? ಅದಕ್ಕೆ ಅಷ್ಟು ನೋವಿದ್ರು ಕೂಡ ಆ ನೋವಲ್ಲೇ ಹಸಿರು ಹೂಗೋಸ್ಕರ ಹುಡುಕುತ್ತೆ. ಕೊನೆಗೆ ಅದಕ್ಕೆ ಆ ಹಸಿರು ಹೂವ ಇರುವ ಜಾಗ ಸಿಕ್ಬಿಡುತ್ತೆ. ಆ ಹಸಿರು ಹೂವಗಳಲ್ಲಿ ಒಂದು ಹೂವನ ಅದು ಕಿತ್ಕೊಂಡು ಅಲ್ಲಿಂದ ಹಾರಕ್ ಹೋಗುತ್ತೆ. ಆ ಸಮಯದಲ್ಲಿ ಅದಕ್ಕೆ ಪಾಪ ತುಂಬಾನೇ ನೋವು ಶುರು ಆಗತ್ತೆ. ಅಯ್ಯೋ, ತುಂಬಾ ನೋವ್ತಾ ಇದೆ. ದೇವ್ರೆ, ನನಗೆ ದಯವಿಟ್ಟು ಧೈರ್ಯ ಕೊಡು. ಇಲ್ಲಿಂದ ನಾನು ಈ ಹಸಿರು ಹೂವನ್ನ ಎತ್ಕೊಂಡೋಗಿ ಹೆಂಗಾದ್ರೂ ಅವ್ರಿಗೆ ಕೊಡ್ಲೇಬೇಕು. ನನಗೆ ಸ್ವಲ್ಪ ಹೊತ್ತು ನೋವಿಲ್ಲದೆ ಕಾಪಾಡಪ್ಪ. ಅದು ಕೆಳಗಡೆ ಕೂತ್ಕೊಂಡು ತುಂಬಾ ಜೋರಾಗಿ ಉಸಿರಾಡಕ್ ಶುರು ಮಾಡತ್ತೆ. ಆಮೇಲೆ ಸಡನ್ ಆಗಿ ಅದ್ ಮೇಲೆ ನೋಡುತ್ತೆ. ಆಗ ಅದರ ದೃಷ್ಟಿ ಅಲ್ಲೇ ಇದ್ದ ಬ್ಲೂ ಕಲರ್ ಆಪಲ್ ಮರದ ಮೇಲೆ ಬೀಳುತ್ತೆ. ಡಾಕ್ಟರ್ ಕೋತಿ ಹೇಳಿತು, ಈ ಬ್ಲೂ ಆಪಲ್ ತಿಂದ್ರೆ ನನ್ನ ಹೊಟ್ಟೆ ನೋವೆಲ್ಲ ಸರಿಯಾಗತ್ತೆ ಅಂತ ಅಲ್ವಾ? ಹಂಗಂತ ಅನ್ಕೊಂಡು ಅದು ಹಾರಿ ಹೋಗಿ ತುಂಬಾ ಧೈರ್ಯದಿಂದ ಆ ಹಣ್ಣನ್ನು ಕಿತ್ಕೊಂಡು ಆಮೇಲೆ ಆ ಹಣ್ಣನ್ನು ತುಂಬಾ ಸಂತೋಷವಾಗಿ ಅದು ತಿನ್ನಕ್ ಶುರು ಮಾಡುತ್ತೆ. ಅದನ್ನ ತಿಂದಿದ ತಕ್ಷಣ ಅದರ ನೋವುನು ಮಠ ಮಾಯ ಆಗುತ್ತೆ. ಅರೆ ವಾ, ನನ್ನ ನೋವೆಲ್ಲ ಮಾಯ ಆಗ್ಬಿಡ್ತು. ದೇವ್ರೆ, ನಿನಗೆ ಧನ್ಯವಾದ. ಆಮೇಲೆ ಅದು ಆ ಹೂವನ್ನ ಎತ್ಕೊಂಡು ಅಲ್ಲಿಂದ ಸಂತೋಷವಾಗಿ ಹಾರ್ಕೊಂಡು ಹೋಗುತ್ತೆ. ಸ್ವಲ್ಪ ಹೊತ್ತು ಪಯಣ ಮಾಡಿದ ನಂತರ ಅದು ಅವಳ ಸ್ನೇಹಿತರಿರುವ ಜಾಗಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿ ಪಾಪ ಚೋಟು ಇನ್ನೂ ಆ ನೋವಿನಿಂದ ನಡ್ಲಾಡ್ತಾ ಇರ್ತಾನೆ. ಒರೇ ಮಿಂಕಿ ಹಕ್ಕಿ, ತಾನ್ ಕೊಟ್ಟ ಮಾತನ್ನ ಮತ್ತೆ ಉಳಿಸ್ಕೊಂಡ್ಲು. ಅವಳು ಬಂದ್ಬಿಟ್ಲು. ಆಮೇಲೆ ಡಾಕ್ಟರ್ ಕೋತಿ ಆ ಹೂವನ್ನು ಬೇಗ ಬೇಗ ತಗೊಂಡ್ ಹೋಗಿ ಆಮೇಲೆ ಚೋಟು ಕಣ್ಣೊಳಗಡೆ ಆ ರಸವನ್ನು ಅದು ಬಿಡುತ್ತೆ. ಆ ರಸವನ್ನು ಬಿಟ್ಟಿದ ತಕ್ಷಣ ಚೋಟುವಿನ ಕಣ್ಣೋವು ಮಠ ಮಾಯ ಆಗತ್ತೆ. ಆಮೇಲೆ ಕಣ್ಣು ಕೂಡ ತೆಗೆಯಕ್ಕಾಗತ್ತೆ. ಅರೆ ವಾ, ನನಗೆ ಸರಿ ಆಗ್ಬಿಡ್ತು. ನಿಜವಾಗ್ಲೂ ಇವಾಗ ನೋವಿಲ್ಲ. ತುಂಬಾ ಧನ್ಯವಾದ. ಮಿಂಕಿ ಹಕ್ಕಿ, ನಿನ್ ಹೊಟ್ಟೆ ನೋವು ಈಗ ಹೇಗಿದೆ? ಈಗ ಸರಿಯಾಗಿದೆಯಾ ಅಂತ ಅನ್ಸುತ್ತೆ? ಏನಾಯ್ತು ಗೊತ್ತಾ, ನಾನು ಚೋಟುಗೆ ಹೂವ ತರಕ್ ಹೋಗಿದ್ನ. ಆ ಹೂವ ಇರುವ ಗಿಡದ ಪಕ್ಕದಲ್ಲಿ ಬ್ಲೂ ಆಪಲ್ ಮರನೂ ಇತ್ತು. ಆಮೇಲೆ ನಾನು ಅದನ್ನ ತಿಂದೆ. ಅರೆ ವಾ, ಅಡೋ ವಾ ಹಂಗಂತ ಹೇಳಿ ಎಲ್ಲ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಆಮೇಲೆ ಡಾಕ್ಟರ್ ಹೀಗಂತ ಹೇಳ್ತಾನೆ, ಮಿಂಕು ಹಕ್ಕಿ ಸಣ್ಣ ಮೊಲವನ್ನ ಕಾಪಾಡೋದಕ್ಕೆ ಅಲ್ಲಿಗೆ ಹೋಗಿದ್ಲು. ಆದ್ರಿಂದ ದೇವರು ಅವಳ ಕಷ್ಟವನ್ನ ಕೂಡ ನೀಗಿಸ್ದ. ಹಾ, ಸರಿಯಾಗಿ ಹೇಳ್ದೆ. ನಾವ್ ಇನ್ನೊಬ್ಬರ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡಿದ್ರೆ ನಮ್ಮನ್ನ ಆ ದೇವ್ರೇ ನೋಡ್ಕೋತಾನೆ. ಅಕ್ಕ, ಈ ಚುಲ್ಬುಲಿ ಹಾಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳಿದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಈ ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕತೆ. ಅಲ್ಲಿ ಅಲಿವು ಕುಟುಂಬ ಜೀವಿಸ್ತಿತ್ತು. ಅವರು ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಿದ್ರು. ಅವ್ರ ಕುಟುಂಬ ಅಂದ್ರೆ ಬೇರೆ ಜಂತುಗಳಿಗೆಲ್ಲ ತುಂಬಾನೇ ಇಷ್ಟ. ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರೆಲ್ಲರೂ ಇವ್ರನ್ನೇ ಬಂದು ಕೇಳ್ತಿದ್ರು. ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದ್ದಾರೆ. ಒಂದಿನ ಚಿಕ್ಕ ಹಳ್ಳಿಲು ಅವ್ರ ಅಪ್ಪ ಅಮ್ಮ ಹತ್ರ ಹೀಗನ್ನುತ್ತೆ, ಅಮ್ಮ, ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗಳೇ, ಏನು ನಿನ್ನ ಪ್ರಶ್ನೆ? ಅದು ಏನೂ ಇಲ್ಲ, ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ, ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಯಾಕಿಂಗ್ ಸಹಾಯ ಮಾಡ್ತಿದ್ದೀರಾ? ಮಗಳೇ, ಅದಕ್ಕೆ ನಿಮ್ಮ ಅಪ್ಪಂದು ಒಂದ್ ದೊಡ್ಡ ಕತೆನೇ ಇದೆ. ಹೌದಾ ಅಮ್ಮ? ಹಾಗಾದ್ರೆ ನಾನು ಬೇಗ ಕತೆ ಹೇಳಮ್ಮ.
ಮಗು ಇದು ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ. ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು. ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು. ಆಗ ಅಪ್ಪನಿಗೆ ಮನೆವರ್ಗೂನು ನಡೆಯಕ್ಕಾಗಿಲ್ಲ. ಹೌದಾ ಅಮ್ಮ? ಆಮೇಲೆ ಏನಾಯ್ತಮ್ಮ? ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ. ಆದ್ರೆ ಎಲ್ಲಾರು ನೋಡ್ದಂಗ್ ಹೋಗ್ಬಿಟ್ರು. ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು. ಅಷ್ಟೇ, ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು, ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ. ಅಷ್ಟೇ ಇನ್ಮೇಲೆ ಯಾರನ್ನು ಕಷ್ಟ ಪಡೋದಕ್ಕೆ ನಾವು ಬಿಟ್ಟೇ ಇಲ್ಲ. ಹೌದಮ್ಮ, ನೋಡಿ ಅಮ್ಮ ಎಷ್ಟು ದುಷ್ಟರಿದ್ದಾರೆ ಅಂತ. ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದಾರೆ? ಹೌದು ಮಗು, ಈಗ ಎಲ್ಲಾರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ. ಎಲ್ಲ ತುಂಬಾ ನೀಚವಾಗಿದ್ದಾರೆ. ಅವ್ರನ್ನ ಸಹಾಯ ಮಾಡ್ತಿದೀವಿ ಅಂತ ಅವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ. ಅದು ಅಲ್ದೆ ಅಪ್ಪ ಅನಾಥ ಮಕ್ಕಳನ್ನ ಕೂಡ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವ್ರ ಹೆತ್ತ ಮಕ್ಕಳ ತರ ನೋಡ್ಕೋತಿದ್ದಾರೆ. ಅಮ್ಮ, ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ? ಪಾಪ ಮಕ್ಕಳು ತಂದೆ ತಾಯಿ ಇಲ್ದೆ ಏನ್ ಮಾಡ್ತಾರೆ ಅಮ್ಮ? ಅವ್ರಿಗೆ ಅಪ್ಪ ಅಮ್ಮ ಸಿಕ್ದಂಗಾಯ್ತು. ಅದು ಮಾತ್ರ ಅಲ್ದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವು ಏನ್ ಮಾಡುತ್ತೆ ಅಮ್ಮ? ಯಾವ್ದಾದ್ರೂ ಜಂತುಗಳು ಆಹಾರವಾಗಿ ಬದಲಾಯಿಸ್ಕೊಳುತ್ತೆ. ಹೌದು ಮಗುವೆ, ನೀನು ದೊಡ್ಡವಳಾದ್ಮೇಲೆ ಎಲ್ಲಾರ್ಗೂ ಹಿಂಗೆ ಸಹಾಯ ಮಾಡ್ಬೇಕು. ಅರ್ಥ ಆಯ್ತಾ? ಒಂದಿನ ಕಾಡಲ್ಲಿ ಬಾತುಕೋಳಿಗಳ ಹತ್ರ ತಿನ್ನಕ್ಕೆ ಆಹಾರ ಖಾಲಿಯಾಗಿರುತ್ತೆ. ಆಗ ಅವು ಚಿಲ್ಬುಲಿ ಅಲಿಲು ಮನೆಗೆ ಬರುತ್ತೆ. ಚಿಲ್ಬುಲಿ ಅಲಿಲು ಅವರಮ್ಮ, ನಮ್ಗೆ ತುಂಬಾ ಹಸಿವಾಗ್ತಾ ಇದೆ. ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ. ಆಹಾರ ಹುಡ್ಕೊಂಡು ಹೋಗೋಣ ಅಂದ್ರೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ನಮ್ಗೇನಾದ್ರೂ ಸ್ವಲ್ಪ ಆಹಾರ ನೀವು ಕೊಡ್ತೀರಾ? ಆಗ ಚಿಲ್ಬುಲಿ ಅಲಿಲು ಅವರ ಅಮ್ಮ, ಹಾ ಗಿಲಿಗಿಲಿ ಬಾತುಕೋಳಿ, ಖಚಿತವಾಗ್ಲೂ ನಿಂಗೆ ಸಹಾಯ ಮಾಡ್ತೀವಿ. ಬಾತುಕೋಳಿಗಳು ಆಹಾರ ತಗೊಂಡು ತುಂಬಾ ಸಂತೋಷವಾಗಿ ಹೋಗುತ್ತೆ. ಮತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಜೊತೆನೂ ಕೆಟ್ಟ ಜಂತುಗಳು ಇರುತ್ತೆ. ಅವ್ರಿಗೆ ಅಲಿಲು ಕುಟುಂಬನ ಕಂಡ್ರೇನೆ ಆಗೋದಿಲ್ಲ. ಒಂದು ನಾಟಿ, ಇನ್ನೊಂದು ಟಿಕ್ಲಿ. ಇವರು ಬಾತು ಮತ್ತೆ ನವಿಲು. ಇಬ್ಬರಿಗೂ ಚಿಲ್ಬುಲ್ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟನೇ ಆಗೋದಿಲ್ಲ. ಇಬ್ರು ಸೇರಿ ಒಂದ್ ಐಡಿಯಾ ಹಾಕ್ತಾರೆ. ಅಕ್ಕ, ಈ ಚುಲ್ಬುಲಿ ಅಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳ್ದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಒಂದಿನ ಚಿಲ್ಬುಲಿ ಅಲಿಲು ಕಾಡ್ ಸುತ್ತಕೊಂಬರಕ್ಕೆ ಹೋಗುತ್ತೆ. ಅಪ್ಪ ಅಮ್ಮ ಮನೇಲೇ ಇರ್ತಾರೆ. ಆಗ ನಾಟಿ ಬೆಕ್ಕು ಮತ್ತು ನಾಟ್ಲಿ ನವಿಲು ಇಬ್ಬರನ್ನು ಸಾಯಿಸ್ಬೇಕು ಅಂತ ನೋಡುತ್ತೆ. ಒಂದು ಅಪ್ಪನ ಹಿಡ್ಕೊಳ್ಳುತ್ತೆ, ಇನ್ನೊಂದು ತಾಯಿನ ಹಿಡ್ಕೊಳ್ಳುತ್ತೆ. ಇಬ್ಬರು ಕೆಳಗಡೆ ಬೀಳ್ತಾರೆ. ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಚಿಲ್ಬುಲಿ ಅಲಿಲು ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಇಬ್ಬರನ್ನ ಎಬ್ಸ್ಬೇಕು ಅಂತ ಟ್ರೈ ಮಾಡುತ್ತೆ. ಅಪ್ಪ ಅಮ್ಮ, ನಿಮ್ಗೆ ಏನಾಯ್ತು? ನಾನು ಹೋಗೋವಾಗ ನೀವ್ ಚೆನ್ನಾಗೇ ಇದ್ರಲ್ವಾ? ಈಗ ಏನಾಯ್ತು ನಿಮ್ಗೆ? ಈ ಕಾಡಲ್ಲಿ ನೀವಂದ್ರೆ ಇಷ್ಟ ಆಗಿರೋರು ತುಂಬಾ ಜನ ಇದ್ದಾರೆ. ಆಗ ನೀವ್ ಯಾಕೆ ಹಿಂಗ್ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮನ್ ಯಾರು ಹೊಡಿತಾರೆ? ಚಿಲ್ಬುಲಿ ಪಾಪ ತುಂಬಾ ಅಳುತ್ತೆ. ಅವರು ಸತ್ತೋಗಿದ್ದಾರೆ ಅಂತ ವಿಷಯ ತಿಳಿದ ತಕ್ಷಣ ಕಾಡಲ್ಲಿರುವ ಎಲ್ಲಾ ಜಂತುಗಳು ಚಿಲ್ಬುಲಿನ ಸಮಾಧಾನ ಮಾಡಕ್ಕೆ ಅಂತ ಬರ್ತವೆ. ಬೋನು ಪಕ್ಷಿ, ಕಾಲು ಕಾಗೆ, ನಟ್ಕಟ್ ಕೋತಿ, ಚಿಲ್ಬುಲಿ ಹೆಂಗಾಯ್ತಿದೆಲ್ಲ? ನಮ್ಮ ಕಾಡಿನ ಅಲಿಲು ಸಮಾಜಕ್ಕೆ ಸೇರಿದ ನಮ್ಮ ರಾಜ ರಾಣಿನ ಯಾರು ಸಾಯಿಸಿದ್ದು? ಅಯ್ಯೋ ನನ್ನ ಮಗುವೆ, ನೀನು ಅನಾಥೆಯಾಗಿ ನಿಂತ್ಕೊಂಡೆ ಅಲ್ವಮ್ಮ? ಬೋನಿ ಪಕ್ಷಿ ಹೀಗಂತ ಹೇಳಿ ಅಳುತ್ತೆ. ಆಗ ನಟ್ಕಟ್ ಕೋತಿ ಹೀಗನ್ನುತ್ತೆ, ನಂಗನ್ಸುತ್ತೆ ಇದು ನಾಟಿ ಬೆಕ್ಕು ಮತ್ತೆ ಟಿಕ್ಲಿ ನವಿಲಿನ ಕೆಲಸ. ಅವರಿಬ್ರು ಮಾತ್ರ ಇಡೀ ಕಾಡಲ್ಲಿ ಅವರ ವಿರುದ್ಧ ನಿಂತಿದ್ದು. ಆಗ ಅವರೇ ಇವರನ್ನ ಕೊಂದಿರಬೇಕು. ಹಾ, ನಡೀರಿ, ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲ್ಸೋಣ. ಮತ್ತೆ ಕಾಡಲ್ಲಿ ಅವರಿಬ್ಬರನ್ನು ಹುಡ್ಕೋದಕ್ಕಂತ ಹೋಗ್ತಾರೆ.
ಅವರಿಬ್ರು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಕೊಂಡಿರ್ತಾರೆ. ಟಿಂಕ್ಲಿಗೆ ಮತ್ತೆ ನಾಟಿಗೆ ಜಂತುಗಳನ್ನೆಲ್ಲ ಅವ್ರನ್ನ ಹುಡ್ಕೊಂಡ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಟಿಂಕ್ಲಿ ನವಿಲು ಅವರೆಲ್ಲರಿಗೂ ನಾವ್ ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ. ನಾವಿಬ್ರು ಸೇರಿ ಚುಲ್ಬುಳಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗಿದೆ. ಹಾ ಕರೆಕ್ಟೇ ಬೇಕು. ನಾವಿಲ್ಲಿಂದ ಬೇರೆ ಕಾಡ್ಗೆ ಹೋಗ್ಬಿಡೋಣ. ಇಬ್ರು ಅಲ್ಲಿಂದ ತಪ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಅಷ್ಟ್ರೊಳಗಡೆ ಜಂತುಗಳೆಲ್ಲ ಬೇಗ ಬಂದು ಅವರಿಬ್ಬರನ್ನ ಅಲ್ಲಿಂದ ಹೋಗ್ದಂಗ್ ಮಾಡ್ಬಿಡುತ್ತೆ. ಕಾಲು, ನೀನ್ ಇವರನ್ನ ಕುಕ್ಕಿ ಕುಕ್ಕಿ ಕುಕ್ಕಿನೇ ಕೊಂದ್ಬಿಡು. ಮತ್ತೆ ಜಂತುಗಳೆಲ್ಲ ಅವ್ರನ್ನ ಒಡೆಯೋದಕ್ಕಂತ ಹೋಗುತ್ತೆ. ಆಗ ಚಿಲ್ಬುಲಿ ಅಲಿಲಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ. ಬೇಡ, ನಾನ್ ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಇವರು ಕೆಟ್ಟ ಕೆಲ್ಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನ್ಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ? ನಮ್ಮನ್ನ ಕ್ಷಮಿಸು ಚಿಲ್ಬುಲಿ. ನಾವು ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಹಾ, ನಮ್ಮನ್ ಕೂಡ ಕ್ಷಮಿಸು. ಅವ್ರನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಕಾಡಲ್ಲಿರೋ ಜಂತುಗಳೆಲ್ಲ ಅವ್ರನ್ನೇ ಪ್ರೀತಿಸ್ತಿದ್ರು ಅಂತ. ಅದ್ ನಂಗೆ ಇಷ್ಟನೇ ಇಲ್ಲ. ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ. ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ. ಅದು ಅನಾದಿಯಾಗಿ ನಿಂತ್ಕೋತು. ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು. ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು. ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು. ಚಿಲ್ಬುಲಿ ಅಲಿಲು ಕೂಡ ಅಪ್ಪ ಅಮ್ಮ ತರನೇ ಎಲ್ಲಾರ್ಗೂ ಸಹಾಯ ಮಾಡ್ತಿತ್ತು. ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡಿದೀವಂದ್ರೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೋಬಾರ್ದು. ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ತುಂಬಾ ದಾರಿ ಇದೆ. ಒಂದ್ ವೇಳೆ ಕೆಟ್ಟವ್ರಿಗೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಅಷ್ಟೇ. ಈ ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬದುಕ್ಬೇಕು.